ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಅಮ್ಮ ನೀನ್ ಕೂತ್ಕೋ, 2 ನಿಮಿಷದಲ್ಲಿ ಬರ್ತೀನಿ. ನಂತರ ಪಾಠ ಶುರು ಮಾಡ್ತೀನಿ. ಸರಿ ಮ್ಯಾಮ್. ಹಾ, ನೆನ್ನೆ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಅದನ್ನ ಕಂಪ್ಲೀಟ್ ಮಾಡಿ ಇಡು. ನಾನು ಬಂದು ಚೆಕ್ ಮಾಡ್ತೀನಿ. ಓಕೆ ಮ್ಯಾಮ್. ಅಮನ್, 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 ಹೋಮ್ವರ್ಕ್ ತೋರ್ಸು. ಅಮನ್, ಇದು ನೋಡಿ ಮೇಡಮ್. ಇದೇನು ನೀನ್ ಹೋಮ್ವರ್ಕ್ ಕಂಪ್ಲೀಟೇ ಮಾಡಿಲ್ಲ? ಅದು ಮ್ಯಾಮ್, ನಾನು ಸ್ವಲ್ಪ ದಿನ ಹೊರಗಡೆ ಹೋಗಿದ್ದೆ, ಅದಕ್ಕೆ ನನಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡಕ್ಕಾಗಿರ್ಲಿಲ್ಲ. ನೆಪ ಹೇಳೋದನ್ನ ಯಾರಾದ್ರೂ ನಿನ್ ಹತ್ರ ಕಲಿಬೇಕು. ನಾಳೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ತಗೊಂಡ್ ಬಾ, ಇಲ್ಲ ಅಂದ್ರೆ. ಓಕೆ ಮ್ಯಾಮ್. ಮೇಡಮ್, ನಿಮ್ ಕೈಗೆ ಪೆಟ್ಟು ಹೇಗಾಯ್ತು? ಅದು ನಾನು ಬಿದ್ದಿದ್ದೆ. ಓಹೋ. ಮೇಡಮ್, ಇದ್ ನೋಡ್ತಿದ್ರೆ ಬಿದ್ದು ಪೆಟ್ಟಾಗಿರೋ ತರ ಇಲ್ವಲ್ಲ? ಹೇಳಿಲ್ವಾ ನಾನ್ ಜಾರ್ ಬಿದ್ದೆ ಅಂತ? ಮತ್ತೆ ನೀನು ಓದಿನ ಬಗ್ಗೆ ಗಮನ ಕೊಡು. ಎದೋಳಪ್ಪ, ಎದೋಳು. ಇವತ್ತು ಓದಿದ್ ಸಾಕು, ಎದೋಳು. ಹಾ. ಎಷ್ಟು ಸರಿ ಹೇಳಿದೀನಿ, ಬಟ್ಟೆನ ಸರಿಯಾಗಿ ಹಾಕು ಅಂತ. ಅರ್ಥ ಆಗಲ್ವಾ ನಿನ್ಗೆ? ಮೈ ತೋರ್ಸೋದಕ್ ನಿನ್ಗಿಷ್ಟ ತಾನೇ? ಹಾಯ್ ಮೇಡಮ್, ಏನ್ ಮಾಡ್ತಿದ್ದೀರಾ? ಧೂಳ್ ಹೊಡಿತಾ ಇರೋದು ಕಾಣಿಸ್ತಿಲ್ವಾ? ಮತ್ತೆ ನೀನು ಇವತ್ತೇನ್ ಇಷ್ಟ ಬೇಗ ಬಂದಿದ್ಯಾ? ಅದು ಓದ್ಕೊಳ್ಳೋದ್ರ ಜೊತೆಗೆ ನಿಮ್ಗೂ ಸ್ವಲ್ಪ ಸಹಾಯ ಮಾಡೋಣ ಅನ್ಕೊಂಡೆ. ಹೌದಾ? ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ನೀನೀಗ ಒಂದ್ ಬಕೆಟ್ ಅಲ್ಲಿ ನೀರು, ಒಂದ್ ಬಟ್ಟೆ, ಎರಡನ್ನ ತಗೊಂಡ್ ಬಾ. ಓಕೆ. ಮೇಡಮ್,
ಇದು ತಗೊಳ್ಳಿ ನೀರು. ಹಾ, ನೀರಂತೂ ತಂದೆ, ಇನ್ನೊಂದ್ ಕೆಲ್ಸನೂ ಮಾಡ್ಬಿಡು. ನನ್ಗ ಆ ಬಟ್ಟೆನ ನೀರಲ್ಲಿ ಅದ್ಕೊಡು, ಅದ್ರಲ್ಲಿ ಮೇಲೆಲ್ಲ ಕ್ಲೀನ್ ಮಾಡ್ಬೇಕು. ಇದು ತಗೊಳ್ಳಿ. ದಿವ್ಯಾ, ಏನ್ ನಡೀತಿದೆ ಇಲ್ಲಿ? ಅದು ಧೂಳು ಹೊಡಿತಿದೆ. ನೀನ್ ಇಲ್ಲಿ ಬರೋದು ಓದಕ್ಕ ಕ್ಲೀನ್ ಮಾಡೋದಕ್ಕ? ಇಲ್ಲ, ಅದು ಕ್ಲೀನಿಂಗ್ ಮಾಡಿ ಓದಕ್ ಕುತ್ಕೋಬೇಕಂತಿದ್ವಿ. ಓಕೆ, ಹೋಗಿಲ್ಲಿಂದ. ಹಾ, ಮತ್ತೆ ನಿಮ್ಮ ಅಪ್ಪನ ಕರ್ಕೊಂಬ ನಾಳೆ. ಅವ್ರಿಗೂ ಗೊತ್ತಾಗ್ಲಿ ನೀನ್ ಇಲ್ಲಿ ಓದಕ್ ಬರ್ತೀಯ, ಎಂತಕ್ ಬರ್ತೀಯ ಅಂತ. ಹೋಗಿಲ್ಲಿಂದ. ಹ್ಮ್ 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 ಅಮನ್, ಅಮನ್ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಇವತ್ ಯಾವ ನೆಪನೂ ನಡೆಯೋದಿಲ್ಲ. ಎಸ್ ಮ್ಯಾಮ್. ಇದು ತಗೊಳ್ಳಿ. ಗುಡ್. ಏನ್ ಸ್ಪೆಷಲ್? ಈ ನಡುವೆ ಹೋಮ್ವರ್ಕ್ ಸರಿಯಾಗಿ ಮಾಡ್ತಿದ್ಯಲ್ಲ? ಒಳ್ಳೇದು. ಸರಿ, ಹಾಗಾದ್ರೆ ನೆಕ್ಸ್ಟ್ ಚಾಪ್ಟರ್ ಶುರು ಮಾಡೋಣ. ಅಮನ್, ನಿನ್ ಗಮನ ಎಲ್ಲಿದೆ? ನೆಕ್ಸ್ಟ್ ಚಾಪ್ಟರ್ ಓಪನ್ ಮಾಡು. ದಿವ್ಯಾ ಮ್ಯಾಮ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ? ಒಂದು ವೇಳೆ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ? ಹಾ, ಕೇಳು. ನಿಮ್ ಗಂಡ ಹೊಡಿತಾರಲ್ವಾ? ಈ ಗಾಯ ಅವರಿಂದಾನೇ ತಾನೇ ಆಗಿದ್ದು. ನೀವು ನಿಮ್ ಗಂಡನಿಗೆ ಅರ್ಥ ಮಾಡಿಸ್ಬೋದಲ್ವಾ ಮ್ಯಾಮ್? ಅಮನ್, ನಾನ್ ಹೇಳಿದ್ನಲ್ವ ಜಾರ್ ಬಿದ್ದೆ ಅಂತ. ಇದೆಲ್ಲ ಬಿದ್ದಾಗ ಆಗಿರೋ ಮಾರ್ಗಗಳೇನೆ. ಮ್ಯಾಮ್, ನಿನ್ನೆ ನಾನು ನಿಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ನನ್ಗನ್ನಿಸ್ತು ನಿಮ್ ಗಂಡ ನಿಮ್ಮನ್ನ ಹೊಡಿತಿದ್ದಾರೆ ಅಂತ. ಮತ್ತೆ ನಾನು ಬಾಗ್ಲತ್ರ ನಿಂತ್ಕೊಂಡು ಎಲ್ಲ ಕೇಳ್ತಿದ್ದೆ. ಅಮನ್, ಇದೇನ್ ಮಾಡ್ತಿದ್ಯಾ? ಅಮನ್, ಇದೇನ್ ಮಾಡ್ತಿದ್ಯಾ? ಔಷಧಿ ಮ್ಯಾಮ್. ಅಮನ್, ನೀನ್ ಕೊಡು, ನಾನು ಹಚ್ಕೊಳ್ತೀನಿ. ಅಮನ್, ನೀನ್ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ? ಹಾ, ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮ್ಯಾಮ್, ನಿಮ್ಮನ್ನ ಈ ತರ ನೋಡಕ್ ಆಗ್ತಿಲ್ಲ ನನಗೆ. ನಾನು ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಮ್ಯಾಮ್. ಐ ರಿಯಲಿ ಲೈಕ್ ಯು. ಐ ಲವ್ ಯು. ಅಮನ್, ನನಗೆ ಮದುವೆ ಆಗಿದೆ, ಮತ್ತೆ ನೀನು ನನ್ನ ಸ್ಟೂಡೆಂಟ್. ಮ್ಯಾಮ್, ನನಗಂತೂ ಒಂದೇ ಗೊತ್ತಿರೋದು, ನಿಮ್ಮನ್ನ ಬಿಟ್ಟು ಬದುಕಕ್ಕಾಗಲ್ಲ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಮೇಡಮ್, ನಿಮ್ಮ ಹಸ್ಬೆಂಡ್ ಗೋಪಾಲ್ ಸೂಸೈಡ್ ಮಾಡ್ಕೊಂಡಿಲ್ಲ, ಯಾರೋ ಕೊಲೆ ಮಾಡಿದ್ದಾರೆ. ಏನೋ? ಯಾರು ಮಾಡಿದ್ದು? ಹೌದಾ? ಯಾರು ಕೊಲೆ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ನೀವ್ ಏನ್ ಹೇಳ್ತಾ ಇದ್ದೀರಾ? ದಿವ್ಯಾ ಅವರೇ, ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಪ್ರಕಾರ ನಿಮ್ಮ ಹಸ್ಬೆಂಡ್ ಗೋಪಾಲ್ನ ಸಾವು ನಿದ್ದೆ ಮಾತ್ರೆಯಿಂದ ಆಗಿಲ್ಲ, ಬದಲಾಗಿ ವಿಷದಿಂದ ಆಗಿದೆ. ನಾವು ನಿಮ್ಮ ಮತ್ತೆ ಅಜಯ್ ಅವರ ಎಲ್ಲ ಕಾಲ್ ಡೀಟೇಲ್ಸ್ನು ತೆಗ್ಸಿದ್ದೀವಿ. ಈಗಲಾದ್ರೂ ನೀವು ನನಗೆ ಸತ್ಯ ಹೇಳಿ, ಇಲ್ಲ ಅಂದ್ರೆ ನಾವು ಸತ್ಯನ ಬೇರೆ ರೀತಿ ಹೇಳಿಸ್ಬೇಕಾಗತ್ತೆ. ಹೇಳಿ, ಯಾಕೆ ನೀವು ನಿಮ್ಮ ಹಸ್ಬೆಂಡ್ನ ಕೊಲೆ ಮಾಡಿದ್ರಿ? ಯಾಕೆ ಹೇಳಿ? ಸರ್, ನನ್ ಗಂಡ ನನಗ್ ತುಂಬಾ ಹೊಡಿತಾ ಇದ್ರು. ವಿಷಯ ಒಂದಿನ ಅಜಯ್ ಗೊತ್ತಾಯ್ತು.
ಆಗ ಅವ್ನ್ ಸಮಾಧಾನದ ಮಾತು ಯಾವಾಗ ಪ್ರೀತಿಯಾಗಿ ಬದಲಾಯ್ತು ನನಗೂ ಗೊತ್ತೇ ಆಗ್ಲಿಲ್ಲ. ಮತ್ ನಾವಿಬ್ರು ತುಂಬಾ ಖುಷಿಯಾಗಿದ್ವಿ. ನನ್ ಗಂಡಂಗಿದ ನೋಡಕ್ ಆಗ್ಲಿಲ್ಲ. ಒಂದಿನ ನೀವು ನಿಮ್ ಗಂಡನಿಂದ ನೀವು ಯಾಕೆ ದೂರ ಆಗ್ಬಾರ್ದು? ಅವನನ್ನ ಅವನಿಂದ ದೂರ ಆಗೋದಿಕ್ಕೆ ಬಿಡೋದಿಲ್ಲ. ಒಂದ್ ವೇಳೆ ಅವರು ನಿನ್ನ ದೂರ ಆಗಕ್ ಬಿಡ್ಲಿಲ್ಲ ಅಂದ್ರೆ ಮತ್ತೆ ನೀವು ಅವ್ರು ತಿನ್ನೋ ಊಟದಲ್ಲಿ ವಿಷ ಹಾಕಿ ನೀವೇ ಬೇರೆ ಆಗಿ. ನಿನ್ಗೇನು ತಲೆಗೆಲೆ ಕೆಟ್ಟೋಗಿದ್ಯಾ? ಇಂಥ ಯೋಚನೆ ಆದ್ರೂ ಹೇಗ್ ಬರುತ್ತೆ? ಒಂದ್ಸಲ ಧೈರ್ಯ ಮಾಡಿ ನೋಡಿ. ಅವ್ರು ತಿನ್ನೋ ಊಟದಲ್ಲಿ ವಿಷ ಹಾಕಿ ಆಮೇಲೆ ಊಟದ ಜೊತೆಗೆ ಕೆಲವು ನಿದ್ರೆ ಮಾತ್ರಗಳನ್ನ ಹಾಕ್ಬಿಡಿ. ಆಮೇಲೆ ನೋಡಿ ಎಲ್ರಿಗೂ ಅನ್ಸುತ್ತೆ ನಿಮ್ ಗಂಡ ಸೂಸೈಡ್ ಮಾಡ್ಕೊಂಡಿದ್ದೇನೆ ಅಂತ. ಅವ್ನು ತುಂಬಾ ಟೆನ್ಷನ್ ಅಲ್ಲಿ ಇದ್ದ ಅಂತ. ನೀನ್ ಹುಚ್ಚ ಆಗಿದ್ಯಾ? ಹೋಗೋ. ಬರೀ ಒಂದ್ಸಲ ನೀವು ಧೈರ್ಯ ಮಾಡಿದೀರಾ ಅಂದ್ರೆ ಮತ್ತೆ ಜೀವನ ಪೂರ್ತಿ ನೀವ್ ಯಾವತ್ತು ಏಟ್ ತಿನ್ನೋ ಪರಿಸ್ಥಿತಿ ಬರಲ್ಲ. ಮತ್ತೆ ನಿಮ್ಗೆ ಇಷ್ಟ ಇಲ್ದಿರೋ ವ್ಯಕ್ತಿ ಜೊತೆ ನೀವು ಬದುಕೋಂಗಿಲ್ಲ. ನಿಮ್ಗೆ ಸ್ವತಂತ್ರ ಸಿಗುತ್ತೆ. ಕುಡೀರಿ, ತಣ್ಣಗಾಗತ್ತೆ. ಹಾ ನೀನ್ ಹೋಗು, ನಾನು ಕುಡಿತೀನಿ. ಸರಿ. ಅಯ್ಯೋ, ನೀವಿನ್ನು ಹಾಲೇ ಕುಡ್ದಿಲ್ವಲ್ಲ? ಕುಡೀರಿ, ಕೆಲಸ ಮಾಡ್ತಾ ಗ್ಲಾಸ್ ಕೊಡಿ. ಇದ್ದೀನಿ. ಕೆಲಸ ಮಾಡ್ಬಿಟ್ಟು ಆಮೇಲೆ ಕುಡಿತೀನಿ. ನೀನ್ ಹೋಗು, ನಾನು ಕುಡಿತೀನಿ. ನೀವು at least ಕುಡಿಬಹುದಲ್ವಾ? ಅಯ್ಯೋ, ತಗೊಳ್ಳಿ, ಮೊದಲು ಹಾಲು ಕುಡೀರಿ. ಹ್ಮ್ ಕುಡೀರಿ ಪ್ಲೀಸ್. ಹ್ಮ್ ಹ್ಮ್ ಒಂದ್ ವೇಳೆ ನಿಮ್ ಹಸ್ಬೆಂಡ್ ನಿಮ್ಮನ್ನ ಹೊಡಿತಿದ್ರೆ, ನಿಮ್ಮ ಮೇಲೆ ಅತ್ಯಾಚಾರ ಮಾಡ್ತಿದ್ರೆ ನೀವು ಕಾನೂನಿನ ಸಹಾಯ ತಗೊಳ್ಬೇಕಾಗಿತ್ತು. ನೀವು ಈ ಬುದ್ಧಿ ಇಲ್ದಿರೋ ಹುಡುಗನ್ ಮಾತು ಕೇಳಿ ನಿಮ್ಮ ಹಸ್ಬೆಂಡ್ ನೀವು ಕೊಲೆ ಮಾಡ್ಬಿಟ್ರಾ?